ನಾನು ಶೋಭಾ ಮೇಡಮ್ ಅವ್ರಿಗೆ ಭಾಳಷ್ಟು ಸಂದರ್ಭದಲ್ಲಿ ಇದ್ದೇನೆ, ಇವತ್ತು ಮತ್ತೆ ಅವರಿಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೇನೆ. ಅವರು ಕರ್ನಾಟಕದ ಪಾಲಿಗೆ ಅಂದರೆ ಅವರು ಕೇಂದ್ರ ಮಂತ್ರಿಯಾಗಿ ಏನೇನು ಯೋಜನೆ ಈ ರಾಜ್ಯದ ಜನಕ್ಕೆ ಕೊಟ್ಟರು, ಈ ರಾಜ್ಯದ ರೈತರಿಗೆ ಕೊಟ್ಟರು ಅಂತ ಹಿಂದೇನು ಹೇಳಿಲ್ಲ, ಇವತ್ತು ಹೇಳಿಲ್ಲ, ಮುಂದೆ ಹೇಳ್ತಾರಲ್ಲ ನನಗಂತೂ ಗೊತ್ತಿಲ್ಲ. ನನ್ನ ವಿನಂತಿ ಇರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆರವರಿಗೆ, ದಯಮಾಡಿ ಕರ್ನಾಟಕದ ಪಾಲಿಗೆ ರಾಜಕಾರಣ ಬದಿಗಿಟ್ಟು ನೀವು ಈ ರಾಜ್ಯಕ್ಕೆ ಸೀತಾಮಾತೆಯಾಗಿ ರಾಜ್ಯದ ಅಭಿವೃದ್ಧಿಗೆ ಸಹಕಾರವನ್ನು ಕೊಡಿ. ದಯಮಾಡಿ ಶೂರ್ಪನಖಿಯ ಪಾತ್ರವನ್ನು ವಹಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಈ ರಾಜ್ಯಕ್ಕೆ ಯಾವತ್ತೂ ಸಹ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಸೀತಾಮಾತೆ ಆಗಬೇಕು, ಬಿಟ್ಟರೆ ಶೂರ್ಪನಖಿ ಪಾತ್ರಕ್ಕೆ ಮುಂದಾಗಬೇಡಿ ಅಂತ ಅಂದ್ಬಿಟ್ಟು ಅವ್ರು ವಿನಂತಿ ಮಾಡ್ತೇನೆ. ಎರಡನೇದು, ನಾಗಮಂಗಲದ ವಿಚಾರ ಏನಕ್ಕೆ ಪ್ರಮುಖ ಆಗುತ್ತೆ ಅಂದರೆ, ಪರೇಶ್ ಮೇಸ್ತಾ ಪ್ರಕರಣ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ಯಾವ ರೀತಿ ಶೋಭಾ ಕರಂದ್ಲಾಜೆರವರು ಅಲ್ಲಿ ಹೋಗಿ ದೂರನ್ನು ದಾಖಲಿಸಿದ್ರು, ಯಾವ ರೀತಿ ಅದನ್ನು ತಗೊಂಡೋದ್ರು, ಕೊನೆಗೆ ಏನಾಯಿತು, CBI ಏನು ರಿಪೋರ್ಟ್ ಕೊಡ್ತು, B ರಿಪೋರ್ಟ್ ಕೊಟ್ಟ ಮೇಲೆ ಇವ್ರ ಹೇಳಿಕೆ ಏನಿತ್ತು, ಇದೆಲ್ಲ ನಾವು ನೋಡಿದ್ದೇವೆ. ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ಈ ಥರದ ಬೆಂಕಿ ಹಚ್ಚುವಂಥ ಕೆಲಸವನ್ನು ಅವ್ರು ಮಾಡೋದು ಬೇಡ. ದಯಮಾಡಿ ರಾಜ್ಯದಲ್ಲಿ ಕುವೆಂಪುರವರ ಆಶಯಕ್ಕೆ ಅನುಗುಣವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ನೆಲೆಸಲಿ ಅಂತ ವಿನಂತಿ ಮಾಡ್ತಾ, ಏನಾದರೂ ಅಘೋಷಿತ ತುರ್ತು ಪರಿಸ್ಥಿತಿ ಇದ್ದರೆ ಅದು ಈ ದೇಶದಲ್ಲಿ ಮೋದಿರವರ ಸರ್ಕಾರದಲ್ಲಿ ಇದೆ ಅನ್ನೋದು ಬಿಟ್ಟರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ಚೆನ್ನಾಗಿದೆ. ಶೋಭಾ ಕರಂದ್ಲಾಜೆರವರು ಈ ಥರದ ಪ್ರಚಾರದ ಗಿಮಿಕ್ಗಳನ್ನ ಬಿಟ್ಟು ಈ ರಾಜ್ಯದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಒಬ್ಬ ಸೀತಾಮಾತೆಯ ರೋಲನ್ನು ವಹಿಸ್ಕೊಳ್ಳಿ, ಶೂರ್ಪನಖಿಯ ರೋಲನ್ನು ವಹಿಸ್ಕೊಳ್ಳೋದು ಬೇಡ ಅಂತ ಹೇಳೋದು ವಿನಂತಿಯನ್ನು ಮಾಡ್ತೇನೆ.